ಹಾಯ್ ನಮಸ್ಕಾರ ಗುರು. ನಾನ್ ಇವಾಗ ಎಲ್ಲಿದ್ದೀನಿ ಅಂತಂದ್ರೆ ಲಾರಿ ಅಣ್ಣನ್ ಜೊತೆ ಇದೀನಿ. ಲಾರಿಯಲ್ಲಿ ಹೋಗ್ತಿದ್ದೆ. ಅವ್ರ ಜೀವನ ಹೆಂಗಿರುತ್ತೆ, ಅವ್ರ ಲೈಫ್ ಸ್ಟೈಲ್ ಏನಂತ ಕೇಳಮ್ಮ. ಅಣ್ಣ ನಿಮ್ ಹೆಸರಣ್ಣ? ನಮ್ಮ ಹೆಸರು ನಾಗಲಿಂಗ ಅಂತೇಳಿ. ನಾಗಲಿಂಗ ಅಂತನಾ? ನಾಗಲಿಂಗ. ಎಷ್ಟು ವರ್ಷ ಆಯ್ತಣ್ಣ ಹಿಂಗೆ ನಿಮ್ದು ಜರ್ನಿ? ಒಂದ್ 6-7 ವರ್ಷ ಆಯ್ತು ಇವಾಗ. ಲಾರಿ ಡ್ರೈವರ್ ಆಗೋ ಆಲೋಚನೆ ಹೆಂಗ್ ಬಂತಣ್ಣ? ಮನೆ ಕಷ್ಟಗಳಣ್ಣ, ಮನೆ ಕಷ್ಟಗಳು. ನಮ್ಮಪ್ಪ ಸ್ವಲ್ಪ ಓದಿದ್ರು, ಹಂಗಾಗಿ ಸ್ಕೂಲ್ ಬಿಟ್ಟು ಗಾಡಿ ಡ್ರೈವಿಂಗ್ ಬಂದಿದ್ದೀನಿ. ಒಂದು 5-6 ವರ್ಷ ಆಯ್ತಣ್ಣ. ಸಾರಿ, ಎಷ್ಟನೇ ಯಾವ ವಯಸ್ಸಿತ್ತಣ್ಣ ನಿಂಗೆ ಅವಾಗ? ಅವಾಗ ಒಂದು 17 ವಯಸ್ಸಿತ್ತು ನಂದು. 17 ವಯಸ್ಸಿತ್ತು. ಹಾ, 16-17 ವಯಸ್ಸಲ್ಲಿ ಬಂದೆ. ಓದಿದ್ದೆ ಅಣ್ಣ? 10ನೇ ಕ್ಲಾಸ್ ಓದಿದ್ದೆ. 10ನೇ ಕ್ಲಾಸ್ ಲಾಸ್ಟ್. ಅಷ್ಟೇ. ಅಣ್ಣ ಮೊದಲ ಬಾರಿಗೆ ನೀವು ಲಾರಿ ಓಡಿಸಿದಾಗ ಅನುಭವ ಹೆಂಗಿತ್ತು? ಅದೇನಿಲ್ಲ ಅಣ್ಣ, ಬಾಳ ಕಷ್ಟ ಐತಿ ಲಾರಿ ಜೀವನ. ಬಾಳ ಹೆವಿ ಡ್ಯೂಟಿ ಇದು. ನೈಟ್ ಎಲ್ಲ ನಿದ್ದೆಗೆ ತೋರಿಸ್ಬೇಕಲ್ಲ ಗಾಡಿ. ಬಹಳ ರಿಸ್ಕ್ ಆಗತ್ತೆ. ನಿಮ್ ಮನೆಯವ್ರು ಕುಟುಂಬದವ್ರು ಏನಂದಿಲ್ಲ ನೀವು ಫಸ್ಟ್ ಲಾರಿ ಓಡಿಸ್ತೀನಿ ಅಂತ ಅಂದಾಗ? ಅವ್ರು ಬೇಡ ಅಂದ್ರು ಮನೇಲಿ. ಬೇಡಪ್ಪ, ಅದು ರಿಸ್ಕ್ ಐತೆ, ಬೇಡ ಅಂದ್ರು. ನಾವೇ ಮತ್ತೆ ಕಲ್ತ ಮೇಲೆ ಬರಕಾಗತ್ತಣ್ಣ, ಹಿಂಗಾಗಿ. ಅಣ್ಣ ಲಾರಿ ಚಾಲಕರಿಗೆ ಅತಿ ದೊಡ್ಡ ಕಷ್ಟ ಏನಣ್ಣ? ನಿದ್ದೆಗಟ್ಟು ಓಡಿಸ್ಬೇಕಣ್ಣ ನೈಟ್ ಎಲ್ಲ ಗಾಡಿ. ಹಂಗಂದ್ರೆ ಯಾವ ಊರು? ಲಾಂಗ್ ಡ್ರೈವ್ ಅಂದ್ರೆ ಎಲ್ಲಿವರೆಗೂ ಹೋಗಿದ್ರಣ್ಣ? ಲಾಂಗ್ ಡ್ರೈವ್ ಹೈದರಾಬಾದ್ ಹೋಗಿದ್ದೇನೆ, ಮುಂಬೈ ಹೋಗಿದ್ದೇನೆ, ಮುಂಬೈ, ಮಹಾರಾಷ್ಟ್ರ ಹೋಗಿದ್ದೇನೆ. ತುಂಬಾ ಏನಪ್ಪಾ ಅಂತ ಇಂತ ಜಾಗ ಹೋದ್ರೆ ಇವಾಗೂ ಭಯ ಅಂತಂದ್ರೆ ಅಂತ ಜಾಗ ಇದಾವ ಅಣ್ಣ? ಕೋಲ್ಕತ್ತಾ, ಮುಂಬೈ ಈ ಸೈಡ್ ಎಲ್ಲ ಆಗಿದೆ. ನಮ್ ಫ್ರೆಂಡ್ಸ್ ಹೇಳ್ತಾರಣ್ಣ, ಲಾರಿ ಡ್ರೈವರ್ಸ್ ಹೋಗೋ ಟೈಮ್ ಅಲ್ಲಿ ರಾತ್ರಿ ಕಳ್ತನ ಆಗ್ತವೆ ವಸ್ತುಗಳು, ಅಲ್ಲಿ ಕಲ್ಲೆಸೆಯೋದು ಹಂಗೆಲ್ಲ ಮಾಡ್ತಾರಂತ, ನಿಜ ಅಣ್ಣ? ಲಾರಿಗಳು ಅಡ್ಡ ಹಾಕ್ತಾರಣ್ಣ, ಕಲ್ಲೆಸೆಯೋದು, ಗ್ಲಾಸ್ಗೆ ಮೊಟ್ಟೆ ಹೊಡಿಯೋದು. ಯಾವ ಊರ ಅಣ್ಣ ಇದು ಜಾಸ್ತಿ ನಡೆಯುವಲ್ಲ? ಈ ಮುಂಬೈ ಸೈಡ್ ಆಗುತ್ತಣ್ಣ, ಕಲ್ಕತ್ತಾ ಸೈಡ್. ಮುಂಬೈಲಿ? ಕಲ್ಕತ್ತಾ, ಮುಂಬೈ. ದಿನಕ್ಕಣ ಏನಿಲ್ಲ ಅಂದ್ರೆ ಎಷ್ಟು ಅವರ್ ಜರ್ನಿ ಆಗುತ್ತೆ? ಹಾ, ಒಂದು 12-13 ಅವರ್ ಓಡಿಸ್ತೀವಿ ನೋಡಿ. 12-13 ಅವರ್ ಕಂಟಿನ್ಯೂ ಒಬ್ನೇ ಅಣ್ಣ? ನೈಟ್ ಒಬ್ಬನೇ ಅಣ್ಣ, ಸಿಂಗಲ್ ಡ್ರೈವರ್. ಸಿಂಗಲ್ ಡ್ರೈವರ್. ನೈಟ್ 2 ಗಂಟೆಗೆ ಬಿಡ್ತಾರೆ ಅಲ್ಲಿ ಲೋಡ್ ಆಗಿ ಗಾಡಿ. ಆಮೇಲೆ ಒಂದು 12-13 ತಾಸು ಹೋಗುತ್ತೆ ಗಾಡಿ. ಇವಾಗ ಊಟಕ್ಕೆ ಎಲ್ಲಿ ದಿನಕ್ಕೆ ಎಷ್ಟು ಹೋಗ್ತಣ್ಣ? ದಿನ 2 ಟೈಮ್ ಮಾಡ್ತೀವಣ್ಣ. ಊಟ ಕಷ್ಟ ಆಗಲ್ಲ ಅಣ್ಣ ಎಲ್ಲ ದಾರಿಯಲ್ಲಿ ನಿಮ್ಗೆ? ಕಷ್ಟ ಆಗತ್ತಣ್ಣ, ಏನ್ ಮಾಡಕ್. ಒಂದೊಂದ್ ಟೈಮ್ ಟೀ ಕುಡ್ಕೊಂಡ್ ಹೋಗ್ತಿವಿ, ಒಂದೊಂದ್ ಟೈಮ್ ಸಿಕ್ಕಲ್ಲಿ ಊಟ ಮಾಡ್ತೀವಿ, ಇಲ್ಲಾಂದ್ರೆ ಟೀ ಕುಡಿಯೋದು. ವೆಜ್ ಆದವ್ರಿಗಿನ್ನ ಕಷ್ಟ. ಹಾ ಅಣ್ಣ, ಕಷ್ಟ ಐತೆ. ಕಷ್ಟ ಐತೆ ಅಣ್ಣ. ನಿಮ್ದು ದಿನ ಕೂಲಿ ಎಷ್ಟ್ ಆಗ್ಬೋದಣ್ಣ? ನಮ್ದು ಟ್ರಿಪ್ಗೆ ಸರ್ ಅಣ್ಣ, ದಿನಕ್ಕೊಂದು 500-600 ರೂಪಾಯಿ ಬೀಳುತ್ತಣ್ಣ. 500 ರೂಪಾಯಿ? 500-600 ರೂಪಾಯಿ. ಎಷ್ಟೇ ಹಣ ಬಂದ್ರು ಲೈಫ್ ಯಾವಾಗ ಏನಾಗುತ್ತೆ ಅಂತ ಡೇಂಜರ್ ಅಣ್ಣ, ಅದೇ ಗೊತ್ತಿಲ್ಲ. ಇವಾಗ ಹೋಗ್ತಾ ಇರ್ತೀವಿ, ಸಡನ್ಲಿ ಆಪೋಸಿಟ್ ಬಂದ್ ಹೊಡೆದ, ಇಲ್ಲ ಗಾಡಿ ಬ್ರೇಕ್ ಫೇಲ್ ಆಯ್ತು, ಏನಾದ್ರು ಒಂದ್ ಆಗ್ತಿರ್ತೀವಿ. ನಾವು ಕರೆಕ್ಟ್ ಆಗಿ ಹೋದ್ರುನು ಆಪೋಸಿಟ್ ಅವ್ರಲ್ಲಿ ಸರಿಯಾಗಿ ಬರ್ತಿರ್ಬೇಕಲ್ಲ. ಈಗ ಅವ್ರದ್ದು ಏನೋ ಪ್ರಾಬ್ಲಮ್ ಆಯ್ತು, ಇಲ್ಲ ನಮ್ದು ಪ್ರಾಬ್ಲಮ್ ಆಯ್ತು, ಹೇಳಕ್ಕಾಗಲ್ಲ ಡ್ರೈವರ್ ಜೀವನ. ನಿಮ್ಗೆ ಸಲಹೆ ಏನ್ ಕೊಡ್ತೀರಣ್ಣ ಹೊಸೊಬ್ರು ಇವಾಗ ಲಾರಿ ಓಡಿಸೋರಿಗೆ ಏನಂತೀರಾ? ಡ್ರೈವರ್ ಜೀವನ ಬಾಳ ಕಷ್ಟ ಐತಣ್ಣ. ಸ್ವಲ್ಪ ಯೋಚನೆ ಮಾಡಿ ಬರೋಕೆ. ಡ್ರೈವಿಗೆ ಲಾಭ ಐತಿ, ಆದ್ರೆ ಕಷ್ಟ ಐತಣ್ಣ, ಸ್ವಲ್ಪ ಕಷ್ಟ ಐತೆ. ನೈಟ್ ಎಲ್ಲ ನಿದ್ದೆಗಟ್ಟು ಹೊಡಿಬೇಕು, ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಇವಾಗ ಹೋಗ್ತಾ ಇರ್ತೀವಿ, ಸಡನ್ಲಿ ಏನಾದ್ರು ಹೇಳಕ್ಕಾಗಲ್ಲ ಏನಾಗುತ್ತೆ ಅಂತ. ಇವಾಗ ಭಾಷೆ ಬಂದಿಲ್ಲ ಅಂದ್ರೆ ಹೆಂಗಣ್ಣ? ಬೇರೆ ಹಿಂದಿ ಭಾಷೆ ಬಂದಿಲ್ಲ ಅಂದ್ರೆ ಬೇರೆ ಕಡೆ ಹೋದಾಗ ಹೆಂಗ್ ಮ್ಯಾನೇಜ್ ಮಾಡ್ತೀರಿ ನೀವು? ಹಂಗೆ ಮ್ಯಾನೇಜ್ ಮಾಡಕಣ, ಅದೇ ಹಂಗೆ ಮ್ಯಾನೇಜ್ ಮಾತಾಡ್ತಿರ. ನಿಮ್ ಕಮ್ಯುನಿಕೇಶನ್ ಯಾರ ಸ್ಕಿಲ್ ಹೆಂಗಾರ ತೋರಿಸ್ತೀರಿ? ಅದೇ ಅವರು ಇವಾಗ ಡ್ರೈವರ್ ಆದ್ರೆ ಗೊತ್ತಾಗುತ್ತ, ಈ ತರ ಇದು ಮಾಡಿದ್ರೆ, ಹಂಗಾಗಿ ಮ್ಯಾನೇಜ್ ಆಗ್ತಾನ. ನಿಮ್ಮ ಜೀವನದಲ್ಲಿ ಅತ್ಯಂತ ಭಯಾನಕ ಘಟನೆ ಏನಾದ್ರು ಲಾರಿಯಲ್ಲಿ ಆಗತ್ತೆ ಅಣ್ಣ ರಾತ್ರಿ ಹೊತ್ತು? ಆಗಿದೆ ಅಣ್ಣ. ಇಲ್ಲಿ ಕೋಲಾರ ಹತ್ರ ಗಾಡಿ ಅಡ್ಡ ಹಾಕಿದ್ರು. ಕಲ್ಲು ಹಚ್ಚಿ ಗಾಡಿ ಅಡ್ಡ ಹಾಕಿದ್ರು. ನಮ್ ಫ್ರೆಂಡ್ ಗಳಿಗೆ ಹೊಡೆದು ಬಿಟ್ಟಿದಾರಣ್ಣ ಕಟ್ಟಿಗಳು. ಅವಾಗ ನೀವು ಏನ್ ಮಾಡಿಲ್ಲ ಅಣ್ಣ? ಏನ್ ಮಾಡಕ್ಕಾಗಲ್ಲ, ಇವಾಗ ಅವ್ರನ್ನ ನೆಟ್ಕೊಂಡ್ಬಿಟ್ಟು ಹೋದ್ವಿ ಅಷ್ಟೇ. ಅವ್ರು ಏನ್ ಕೇಳ್ತಾರ ಅಣ್ಣ? ಫೋನ್ ಕಿತ್ಕೊಂತಾರಣ್ಣ, ಅಮೌಂಟ್ ಇದ್ರೆ ಅಮೌಂಟ್ ತಗೊಂತಾರೆ. ಒಬ್ಬೊಬ್ರು ಇದ್ರೆ ಅಷ್ಟೇ ಇದು ಹೊಡಿತಾ ಹಾಕ್ತಾರಣ್ಣ. ವಸ್ತು ಕೊಟ್ಟ ಅಂದ್ರೆ ಬಿಟ್ಬಿಡ್ತಾರ ಒಬ್ಬೊಬ್ರು ಹೊಡೆದಾಕ್ತಾ ಬಿಡ್ತಾರ. ನಿಮ್ಗಂತ ಏನ್ ಘಟನೆ ಆಗಿಲ್ಲ? ಅದು ರಾತ್ರಿ ಹೊತ್ತು ಓಟ ದೆವ್ವ ಅಂತಿನ ಭಯ? ಆತರ ಭಯ ಇಲ್ಲ, ಅಂತ ಘಟನೆ ಆಗಿಲ್ಲ. ಆತರ ಘಟನೆ ಆಗಿಲ್ಲ. ಯಾವ ರಾಜ್ಯದ ರಸ್ತೆ ತುಂಬಾ ಅತ್ಯಂತ ಭಯಂಕರ? ಕರ್ನಾಟಕದಲ್ಲಿರೋ ಈ ರಾಜ್ಯದಲ್ಲಿ ತುಂಬಾ ಅಂತಂದ್ರೆ ಡೇಂಜರ್? ಮಂಗಳೂರು ರೋಡ್ ಅಣ್ಣ. ಮಂಗಳೂರು ರೋಡ್ ತುಂಬಾ ಡೇಂಜರ್ ಅಣ್ಣ. ಗಾಡಿ ಸೆಕ್ಷನ್ ಆಗತ್ತಲ್ಲ ಅಲ್ಲಿ ನಿಮ್ಗೆ ಊಟ ಅಂತಂದ್ರೆ ಯಾವ ಊರು? ಇಷ್ಟೊಂದು ಊರು ಎಲ್ಲ ಜಿಲ್ಲೆ ತಿರ್ಗಾಡಿರ್ತೀರಲ್ಲ, ಇಂತ ಕಡೆ ಅಂದ್ರೆ ಇವಾಗ ನೆನಪಾದ್ರ ಊಟ ನೆನಪಾಗದ ಯಾವ ಕಡೆನ? ನಮ್ ಉತ್ತರ ಕರ್ನಾಟಕದಲ್ಲಿ ಅಂದ್ರೆ ಗುಲ್ಬರ್ಗ ಅಣ್ಣ. ದಕ್ಷಿಣ ಭಾಗದಲ್ಲಿ ಆ ಕಡೆ ಸೈಡ್ ಅಂದ್ರೆ ಚಿಕ್ಕಮಂಗ್ಳೂರು. ಊಟಗಳು ಚೆನ್ನಾಗಿರುತ್ತೆ ಆ ಕಡೆ ಎಲ್ಲ ಯಾವ ಕೊರತೆ ಇರಲ್ಲ. ಏನ್ ಕೊರತೆ ಇರಲ್ಲ.
ಡೀಸೆಲ್ ಎಲ್ಲ ಎಷ್ಟು ಹೆಂಗಾಗುತ್ತೆ ಡೀಸೆಲ್ ಪೆಟ್ರೋಲ್? ಡೀಸೆಲ್ ರೇಟ್ ಇವಾಗ ಜಾಸ್ತಿ ಆಗೈತೆ ಅಣ್ಣ. ಅಲ್ಲಣ್ಣ ಒಂದು ಇವಾಗ ಒಂದ್ trip ಗೆ? ಹಾಕಿದ್ರೆ ಗುಲ್ಬರ್ಗ ಹೋಗುತ್ತಾನ ಗಾಡಿ. ಗುಲ್ಬರ್ಗ ಹೋಗಿ ವಾಪಸ್ ದೇವರಿಗೆ ಹೊರಗೆ ಬರುತ್ತೆ. ಅಲ್ಲಿಂದ ಬೇರೆ ಹಾಕ್ಸಂಬರಕ್ ಮತ್ತೆ. ಒಂದ್ 10 ವರ್ಷದಿಂದ ನಿಮ್ಗೆ ಸ್ಟಾರ್ಟಿಂಗ್ ಹುಮ್ಮಸ್ ಇದ್ದಷ್ಟು ಇವಾಗ ಇಲ್ಲ ಅಣ್ಣ, ಆತರ ಇಲ್ಲ. ಇವಾಗ ಕೂತು ಬೆನ್ನು ನೋವು ಬರುತ್ತಾನ ಗಾಡಿಲಿ. ಕುತ್ತಿಗೆ ನೋವು, ಬೆನ್ನು ನೋವು, ಮೊಣಕೈ ನೋವು, ಈ ತರ ಕಂಟಿನ್ಯೂಸ್ ಆಗಿ ಕುಂದ್ರಬೇಕಲ್ಲ ಗಾಡಿಲಿ. ಕಂಟಿನ್ಯೂಸ್ ರನ್ನಿಂಗ್ ಇರುತ್ತೆ ಗಾಡಿ, ಎಲ್ಲಿ ಇಲ್ಲ ಸ್ಟಾಪ್. ಟೈಮಿಂಗ್ ಮಾಡಲ್ಲ. ಚೆಕ್ ಪೋಸ್ಟ್ ನಿಮ್ದು ಹೆಂಗಿರುತ್ತೆ ಅಲ್ಲಿ ನಿಮ್ ಕಷ್ಟ? ಇವಾಗ ಒಂದೊಂದ್ ಹತ್ರ ಪೊಲೀಸರು ಕೈ ಹಾಕ್ತಾರೆ, ಒಂದೊಂದ್ ಹತ್ರ ಹಾಕಲ್ಲ. ಏನಂದ್ರೆ ಕಾರಣ ಅವರು ವೈಟ್ ಲೈಟ್ ಹಚ್ಚಿ ಪಾರ್ಕಿಂಗ್ ಲೈಟ್ ಹಾಕಂಗಿಲ್ಲ, ಹಾಕಿ ಬಟ್ಟೆ ಎಲ್ಲ ಆತರ ಐತೆ. ನಿಮ್ ಲೈಸೆನ್ಸ್ ಇದ್ರು ಲೈಸೆನ್ಸ್ ಇದ್ರು ವೈಟ್ ಲೈಟ್ ಐತೆ ಅದು ಇದು ಅಂತ ಯಾವ್ದೋ ಒಂದ್ ಏನೇ ಹೇಳಾರ ನಿಮ್ ಹತ್ರ ಅಮೌಂಟ್ ದೋಚ್ತಾರೆ. ಅದು ಇದು ಅಂತಿಲ್ಲ, ಯಾವ್ದಾದ್ರು ಸಡನ್ ಆಗಿ ನಿದ್ದೆ ಬಂತಂದ್ರು ನಿಮ್ ಕೆಲ್ಸ ಒಬ್ಬರೇ ಮಾಡ್ಕೊಂತ ಹೋಗ್ಬೇಕಣ್ಣ? ನಾವು ಮಾಡ್ಕೊಂತ ಇವಾಗ ಟೈಮಿಂಗ್ ಇರುತ್ತಲ್ಲ ಗಾಡಿ ಎಲ್ಲ ಹಾಕಿ ಮಲ್ಕೊಳಕ್ಕಿಲ್ಲ. ಇವಾಗ ಟೈಮಿಂಗ್ ರೀಚ್ ಆದ್ಮೇಲೆ ಎಲ್ಲಾದ್ರೂ ಮಾಡ್ತಾರೆ. ಟೈಮ್ ಒಳಗೆ ಮುಟ್ಬೇಕು ಗಾಡಿ. ಇವಾಗ ನಿದ್ದೆ ಬಂತು ಅದೇ ಇದು ಏನ್ ಹೇಳಂಗಿಲ್ಲ. ನಿಮಗಣ ಇಂತ ಈ ಜಿಲ್ಲೆಗೆ, ಈ ಊರಿಗೆ, ಈ ರಾಜ್ಯ ಬಿಟ್ಟು ಬೇರೆ ರಾಜ್ಯಕ್ಕೆ, ಈ ರಾಜ್ಯಕ್ಕೆ ಹೋಗ್ಬಾರ್ದನ ಅಂತ ಅನ್ಸದೆ ಅಂತದ ಊರ್ ಐತಣ? ಹೈದರಾಬಾದ್ ಅಣ್ಣ. ಹೈದರಾಬಾದ? ಫುಲ್ ರಿಸ್ಕ್ ಅಣ್ಣ. ಅಲ್ಲೆಲ್ಲ ಕಳ್ತನ ಆಗ್ತಾವಣ್ಣ. ಡೀಸೆಲ್ ಕಳ ಮಾಡ್ತಾರೆ ನೈಟ್ ಟೈಮ್ ಅಲ್ಲಿ. ನಿಮ್ ಎಕ್ಸ್ಪೀರಿಯನ್ಸ್ ಆಯ್ತು ಅನ್ಸತ್ತೆ? ಹಂಗಿದೆ. ಅವಾಗ ಏನ್ ಮಾಡ್ತೀವಿ? ಅವಾಗ ಆ ಟೈಮಿಗೆ ಹೆಂಗಣ ನಿಮ್ ಗತಿ? ಏನ್ ಮಾಡಕ್ಕಿಲ್ಲ ಅಣ್ಣ, ಒಬ್ಬರೇ ಇರ್ತೀವಿ. ಟೋಲಲ್ಲಿ ಹಾಕೊಂಡ್ ಮಾಡ್ಕೊಂಡಿರ್ತಾನೆ, ಬೆಳಗ್ಗೆ ಹೊತ್ತಿ ಟೈರ್ ಇರಲ್ಲ ಒಂದೊಂದ್ ಟೈಮಲ್ಲಿ. ಡೀಸೆಲ್ ಕಳವು ಮಾಡಿರ್ತಾರೆ. ಅಲ್ಲ, ಟೈರ್ ರಾತ್ರಿ ಮುಂಜಾನೆ ಎದ್ದ ಸರಿ ನಿಮ್ ಟೈರ್ ಇರಲ್ಲ, ಅವಾಗ ಹೆಂಗ್ ಟೈರ್ ಇಲ್ಲಂಗೆ ಇನ್ನೊಂದ್ ಟೈರ್ ತರಸರಿ ಹೆಂಗ್ ಅರೇಂಜ್ ಮಾಡ್ತೀರಿ? ಹೆಂಗೆ ಅವಾಗ ಅದೇ ನಮ್ಮ ಮತ್ತೆ ಗಾಡಿಗಳು ಬರ್ತಿರ್ತಾವಲ್ಲ, ಇವಾಗ ಓನರ್ ನಿಮ್ ನಂಬಿ ಗಾಡಿ ಕೊಟ್ಟಿರ್ತಾರೆ, ಅವ್ರಿಗೇನ ಗಾಡಿ ಒಂದು ಟೈರ್ ಹೋಯ್ತು ಎಲ್ಲ ಹೋಯ್ತು ಅಂದ್ರೆ ಅದು ಹಣ ಎಲ್ಲ ನಿಮ್ಮನೇನೆ ಹಾಕ್ತಾರೆ? ನಮ್ಮ ಇಲ್ಲ ಎಲ್ಲ ನಿಮ್ದೆ ಜವಾಬ್ದಾರಿ, ನಿಮ್ದು. ಡೀಸೆಲ್ ಏನಾದ್ರು ಆದ್ರೆ ನಮ್ಮ ನೋಡ್ಕೊಂಡ್ ಬರ್ಸ್ಬೇಕು ಗಾಡಿ ಅಂತ. ಇವಾಗ ನೈಟ್ ಎಲ್ಲ ನಿದ್ದೆ ಕಟ್ಟೋದು ಅದು ಗೊತ್ತಿರಲ್ಲ. ಈಗ ನೈಟ್ ಎಲ್ಲ ನಿದ್ದೆ ಕಟ್ಟೋಗಿ ಜಾಸ್ತಿ ನಿದ್ದೆ ಬಂದ ಮಕ್ಕಂದಿರ್ತೀವಣ್ಣ ಎಲ್ಲಾದ್ರು. ಲಾಂಗ್ ಡ್ರೈವ್ ಹೋದ್ರೆ ಫೀಸ್ ಇರಲ್ಲ ಅಮೌಂಟ್ ಜಾಸ್ತಿ ಅಷ್ಟೇ ಅಣ್ಣ. ಇರೋ ಲೈಫ್ ಐತೆ ಇಲ್ಲಣ್ಣ? ಮಾಡಿದ್ರೆ ಐತಣ ಅಂದ್ರೆ ರಿಸ್ಕ್, ಓಡಿಸೋರ್ಗೆ ರಿಸ್ಕ್. ಮಾಡ್ಕೊಂತ ಹೋದ್ರೆ ಮನೆ ಎಲ್ಲ ಚೆನ್ನಾಗಿರ್ತಾರೆ, ಆದ್ರೆ ಓಡಿಸೋರು ಅವ್ರ ಲೈಫ್ ಫುಲ್ ರಿಸ್ಕ್. ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಕ್ ಬರಲ್ಲ ಅಷ್ಟೇ. ಬಹಳ ಡೇಂಜರ್ ಅಣ್ಣ ಡ್ರೈವರ್. ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಗೊತ್ತಿರಲ್ಲ. ನಿಮ್ಮೂರಣ್ಣ? ನಮ್ದು ಇಲ್ಲಿ ಅಣ್ಣ ಮಸ್ಕಿ. ಮಸ್ಕಿ? ನಮ್ಮ ಮಸ್ಕಿ. ಅಣ್ಣ ನಿಮ್ಗೆ ಮದ್ವೆ ಆಗಿದೆ? ಇಲ್ಲ ಅಣ್ಣ, ಮದುವೆ ಇನ್ನೂ ಆಗಿಲ್ಲ. ಮದ್ವೆನೇ ಆಗಿಲ್ಲ. ಅಣ್ಣ ನಿಮ್ದು ಖರ್ಚು ಕೂಲಿ, ದಿನ ಕೂಲಿ ಹೇಳ್ರಿ, ತಿಂಗಳಿಗೆ ಎಷ್ಟಾಗ್ಬೋದ ಎಲ್ಲ ಖರ್ಚು ತೆಗೆದ್ರು? ಎಲ್ಲಾ ಊಟ ಎಲ್ಲ ತೆಗೆದು ಒಂದು 25-30 ಸಾವಿರ ಒಳಗೆ. ಒಂದು 20ರಿಂದ ಒಂದ್ ಎಷ್ಟೊಂದ್ ಇರುತ್ತೆ ಒಳಗೆ. ಅರೆ ಲೈಫ್ ಚೆನ್ನಾಗಿ ಲೀಡ್ ಆಗುತ್ತೆ. ರಿಸ್ಕ್ ಅಂದ್ರೆ ನಿಮ್ಗೆ? ರಿಸ್ಕ್ ಅಣ್ಣ, ನೈಟ್ ಎಲ್ಲ ಹೊಡಿಬೇಕಲ್ಲ ಗಾಡಿ, ರಿಸ್ಕ್ ಗಾಡಿ. ಆಲ್ಮೋಸ್ಟ್ ಆಲ್ ಡ್ರೈವರ್ ಜೀವನ ಬಹಳ ಕಷ್ಟ ಅಣ್ಣ. ಯಾರ ಡ್ರೈವರ್ ಕಡೆ ಬರ್ಬೇಡ ಅಂತ ಹೇಳ್ತೀನಿ ನಾನು ಅನುಭವ ಪ್ರಕಾರ ಬರ್ಬಾರ್ದು. ಹಂಗಂದ್ರೆ ನೀವು ಡ್ರೈವರ್ ಫೀಲ್ಡ್ ಬರ್ಬೇಡಿ ಅಂತ ಅಂತಿರೋದು. ಇವಾಗ ಲಾರಿ ಡ್ರೈವರ್ಗ ಏನು ನಾರ್ಮಲ್ ಕಾರ್ ಡ್ರೈವರ್ ಹೊಡಿತಿರ್ತಾರೆ. ಯಾವ್ದು ಡ್ರೈವರ್? ಎಲ್ಲ ಡ್ರೈವರ್ ಅಣ್ಣ. ಎಲ್ಲ ಒಂದೇ ಅಣ್ಣ. ಕಾರ್ ಓಡಿಸ್ತಾರಂದ್ರೆ ಅವ್ರದ್ದು ರಿಸ್ಕ್ ಇರುತ್ತಣ್ಣ ಗಾಡಿ. ಅವ್ರಿಗೆ ರಿಸ್ಕ್, ಅವ್ರವ್ರ ತಂದ್ರೆ ಅವ್ರಿಗೆ ಅಂತ. ಇವಾಗ ಯಾರಾದ್ರು ಅವ್ರಿಗೆ ಇರುತ್ತಣ್ಣ. ಲಾರಿದು ಅವ್ರಿಗೆ ಗೊತ್ತಿರೋಣ, ಅವಾಗ ಲಾರಿ ಗೊತ್ತಿರ. ಹೌದಾ? ಆದ್ರೂ ಬರ್ಬೇಡಿ ಅಂತೀರಣ್ಣ. ಎಮರ್ಜೆನ್ಸಿ ಅವ್ರ ಲೈಫ್ ಅವಾಗ ಅದೇ ಇರುತ್ತೆ, ಅದ್ರಿಂದನೇ ಲಾಭ ಅಂತ ಬರೋದು. ಇವಾಗ ರಿಸ್ಕ್ ಅಣ್ಣ, ಯಾವ ಟೈಮಲ್ಲಿ ಏನಾಗತ್ತೆ ಏನು ಅನಿವಾರ್ಯ. ಇವಾಗ ಈಗ ಹೋಗ್ತಾ ಇರ್ತೀವಣ್ಣ, ಸಡನ್ಲಿ ಏನೋ ಆಗ್ಬೋದು, ಆಗದೆ ಇರಬಹುದು. ಹಂಗ ಹೇಳಕ್ ಆಗಲ್ಲ ಅಣ್ಣ. ಡ್ರೈವರ್ ಜನ ನೀರ್ ಮೇಲೆ ಗೋಳಿ ಇದ್ದಂಗಣ, ಯಾವ ಟೈಮಲ್ಲಿ ಏನಾಗುತ್ತೆ ಏನು ಹೇಳಕ್ ಆಗಲ್ಲ. ಮನೇಲಿ ಎಷ್ಟ್ ದಿನ, ಮನೆಯವ್ರ ಜೊತೆ ಎಷ್ಟ್ ದಿನ ಟೈಮ್ ಸ್ಪೆಂಡ್ ಮಾಡ್ತೀವಿ? ತಿಂಗಳಲ್ಲಿ ಎಷ್ಟ್ ದಿನ ಇರ್ತೀರಣ್ಣ? ತಿಂಗಳಲ್ಲಿ ಒಂದು 2-3 ದಿನ ಇರ್ತೀನಿ ಅಷ್ಟೇ. 2-3 ದಿನ ಇದ್ರೆ ಅದು ಇಲ್ಲ ಅಂದ್ರೆ 2 ತಿಂಗಳ ಒಂದ್ಸಲ ಹೋಗ್ತೀನಿ. ನಿಮ್ ವಯಸ್ಸಣ್ಣ? ನಮ್ದು ಇವಾಗ 24 ಅಣ್ಣ. 24? ಹಂಗಂದ್ರೆ ಎಷ್ಟು ವರ್ಷ? 8 ವರ್ಷ. ವಯಸ್ಸು ಎಷ್ಟಿತ್ತು ಅವಾಗ? 17 ಇತ್ತಣ್ಣ. 17 ವಯಸ್ಸಿಗೆ ಬಂದಿರಿ. ಗ್ರೇಟ್ ಅಣ್ಣ. ಗಾಯ್ಸ್, ಇಷ್ಟು ಜನ ಇಷ್ಟು ಎಫರ್ಟ್ಸ್ ಆಗ್ತಿದಾರೆ, ಅವ್ರಿಗೆಲ್ಲರಿಗೂ ನೀವು ಸಪೋರ್ಟ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡಿ, ಎಲ್ಲರಿಗೂ ಹೇಳಿ, ಹಂಚ್ರಿ, ಶೇರ್ ಮಾಡ್ರಿ. ಲಾರಿ ಡ್ರೈವರ್ಗಳ ಕಷ್ಟ ಏನಂತ ತಿಳಿಸಿ. ಏನಂತೀರಣ್ಣ ಎಲ್ಲರಿಗೂ? ಎಲ್ಲರಿಗೂ ಹೇಳ್ತೀನಿ ಅಣ್ಣ, ಸ್ವಲ್ಪ ಮಾಡ್ಕೊಂಡ್ ಹೋಗ್ಬೇಕಣ್ಣ ಅಷ್ಟೇ. ಅಣ್ಣ ನೀವು ಇದು ಡ್ಯೂಟಿ ಸ್ಟಾರ್ಟ್ ಮಾಡಿದಾಗ ಅಮೌಂಟ್ ಎಷ್ಟಿತ್ತು ಅಣ್ಣ ಸ್ಟಾರ್ಟಿಂಗ್ ನಿಮ್ದು? 4,000 ಇತ್ತಣ್ಣ ಅಮೌಂಟ್. 4,000. ದಿನದ ಕೂಲಿ? ದಿನದ ಕೂಲಿ ಒಂದು 400 ಕೊಡ್ತಿತ್ತ. 300.
ಇವಾಗ ಅಣ್ಣ, ಇವಾಗ ಪರವಾಗಿಲ್ಲ ನೆಲ ಲೈಫ್ ಒಂದ್ 6,000 ಕೊಡ್ತಾರ ನಾನು ಟ್ರಿಪ್ಗೆ, ಚೆನ್ನಾಗಿ ಬರ್ತೈತೆ. ಒಂದೇ ಕಡೆ ಮಾಡ್ತೀರಾ? ಒಂದೇ ರೂಟ್ ಅಣ್ಣ, ಗುಲ್ಬರ್ಗ ರೂಟ್ ಒಂದೇ ನಾವ್ ಮಾಡ್ತೀವಿ. ಅದಕ್ಕೂ ರೂಟ್ ಯಾರೇ ಒಂದೊಂದ್ ರೂಟಿಗೆ ಒಂದೊಂದ್ ಕಡೆ ಇದಾರೆ. ಒಂದೊಂದು ಪೇಮೆಂಟ್ ಅಣ್ಣ, ಒಂದೊಂದ್ ಕಡೆ. ನಮ್ಮೂರ ಈ ಸೈಡ್ ಇದೀವಿ ಅಣ್ಣ, ಗುಲ್ಬರ್ಗ ರೋಡ್ ಸೈಡ್. ಇವಾಗ ಬೆಳಗಾವಿ ರೂಟ್ಗೆ 4,000, ಮೈಸೂರಿಗೆ 3,000, ಈ ತರ ಐತಣ್ಣ ಆ ಕಡೆ ಎಲ್ಲ. ಜಾಸ್ತಿ ಯಾವ ರೂಟಿಗೆ ಹೋದ್ರೆ ಲಾಭ? ಇವಾಗ ಗುಲ್ಬರ್ಗ ರೂಟಿಗೆ ಜಾಸ್ತಿ ಐತೆ ಅಮೌಂಟ್. ಗುಲ್ಬರ್ಗ ರೂಟ್ ಹಾ ಅಣ್ಣ, ಬೆಸ್ಟ್ ಅಣ್ಣ. ಏನ್ ಕಡೆ ಗುಲ್ಬರ್ಗ ರೂಟ್ ಅಲ್ಲಿ ಏನ್ ಜಾಸ್ತಿ ಲಾಭ? ನೋಡ್ರಿ ಜಾಸ್ತಿ ಎಲ್ಲ ಟ್ರಿಪ್ ಈ ಕಡೆ ಟ್ರಿಪ್ ಆಗ್ತಾವ ಜಾಸ್ತಿ. ಹಾ, 2-3 ಗಾಡಿ ಇದಾವಲ್ಲ, ಟ್ರಿಪ್ ಆಗ್ತಾವ. ಈ ವಾರಕ್ಕೆ 2 ಆಗ್ತಾವಣ. ಹಾ, 2 ಆಗ್ತಾವ. ಊಟ ಎಲ್ಲ ತಗದ್ ಒಂದು 10,000 ಉಳ್ಕೊಂತೈತಿ ನಾವು. ಹಾ, ಈ ವೃತ್ತಿಯಿಂದ ನಿಮ್ಗೆ ಏನ್ ಪಾಠ ಕಲಿತೀರಣ್ಣ? ಇದ್ರಿಂದ ಹಿಂಗೆ ಇಷ್ಟ ನನಗೆ ಮರೆಯಕ್ಕಾಗಲ್ಲ ಅನ್ನೋದು. ಅದೇನ ಇವಾಗ ಡ್ರೈವರ್ ಜನ ಬಹಳ ಕಷ್ಟ ಐತಿ, ಯಾರು ಬರಬೇಡ ಅಂತ ಹೇಳ್ತೀನಿ. ಆಲ್ಮೋಸ್ಟ್ ಅಲ್ಲ ಬಹಳ ತೊಂದ್ರೆ ಐತಣ್ಣ ಇದ್ರಲ್ಲಿ, ಬಹಳ ರಿಸ್ಕ್. ಇವಾಗ ಏನಾಗತ್ತ, ಯಾವ ಟೈಮಲ್ಲಿ ಏನಾಗತ್ತ ಅಂತ ಗೊತ್ತಿಲ್ಲ. ಮೊನ್ನೆ ಎಲ್ಲ ಬಳ್ಳಾರಿ ಹತ್ರ ಒಂದು ಇದಾಯ್ತು ಇನ್ಸಿಡೆಂಟ್, ಡ್ರೈವರ್ ಅಲ್ಲೇ ಸ್ಪಾಟ್ ಅದ. ಹಂಗಾಗಿ ಡ್ರೈವರ್ ಕಡೆಗೆ ಬಹಳ ಏನಾಗಿದೆ. ಸರಿ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಸರಿ, ಥ್ಯಾಂಕ್ಸ್. ಹೋಗ್ಬರ್ತೇನೆ ಅಣ್ಣ.